ಹೊಸಪೇಟೆಯಿಂದ ಬಂದಿದ್ದೀವಿ ಸರ್. ದೊಡ್ಡ ಮನೆ ಊರು ಸರ್. ಹೊಸಪೇಟೆಯಿಂದ ಬಂದಿದ್ದೀವಿ. ಅಪ್ಪುಗೋಸ್ಕರ ಅಲ್ಲಿಂದ ಬಂದಿದ್ದೀವಿ ಸರ್. ಅವರು ಇಲ್ಲ ಅಂತ ನಾವು ಯಾವಾಗೂ ಅನ್ಕೊಂಬಂಗಿಲ್ಲ. ಅವ್ರು ಯಾವಾಗಲೂ ನಮ್ಮ ಮನಸ್ಸಲ್ಲೇ ಇರ್ತಾರೆ ಸರ್. ಅವರು ಮೊದಲಿಂದ ನಾವು ಅವ್ರ ಫ್ಯಾನ್ ಸರ್. ಸಣ್ಣನಿದ್ದಾಗಿಂದ ಫ್ಯಾನ್ ಸರ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಸರ್. ನಮ್ಗೆ ಅವರು ಅಪ್ಪು ಸಿನಿಮಾ ಸರ್. ಮೊನ್ನೆ ರಿಲೀಸ್ ಆಗಿದೆ ಸರ್, ಹೋಗಿದ್ದೀವಿ ಸರ್. ಮೊನ್ನೆ ಫಸ್ಟ್ ಡೇನೇ ಹೋಗಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಅಕ್ಷತಾ. ನಮ್ಮೂರು ಸ್ವಂತ ಶೃಂಗೇರಿ. ನಾನು ಇರೋದು ಇಲ್ಲಿ ನಂದಿನಿ ಲೇಔಟು. ನನಗೆ ಚಿಕ್ಕಂದಿನಿರುವಾಗಿಂದನೂ ಅಪ್ಪು ಅಂದರೆ ತುಂಬ ಪ್ರಾಣ. ಫಸ್ಟ್ ಮೂವಿ ನೋಡಿರೋದು ಅಭಿ ರಮ್ಯನ ಜೊತೆ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಅಪ್ಪುದು ಒಂದು ಮೂವಿನೂ ಮಿಸ್ ಮಾಡ್ತಾ ಇರಲಿಲ್ಲ, ಎಲ್ಲದೂ ನೋಡ್ತಿದ್ದೆ. ಬಟ್ ಈ ನಡುವೆ ಅಪ್ಪು ಒಂದು 2021 ಅಕ್ಟೋಬರ್ ಟೈಮಲ್ಲಿ, ಆ ಟೈಮಲ್ಲಿ ಹೋದಾಗ ನಮಗೆ ಒಂದು ತಿಂಗಳು ನಿದ್ದೆನೇ ಇಲ್ಲ, ಊಟನೂ ಸರಿಯಾಗಿ ಮಾಡ್ತಿರ್ಲಿಲ್ಲ. ಅಷ್ಟು ಮೈಂಡ್ ಡಿಪ್ರೆಷನ್ ಲೆವೆಲೇ ಹೋಗಿತ್ತು. ಅಪ್ಪು ಅಂದರೆ ಫುಲ್ಲು, ಅಂದರೆ ಇವಾಗ ಅವ್ರು ಹೋಗಿದ್ದಾರೆ ಅಂತ ಆ ರೀತಿ ಅನಿಸ್ತಾ ಇಲ್ಲ. ನಮ್ಮ ಮನಸ್ಸಲ್ಲಿ ಹೃದಯದಲ್ಲೆಲ್ಲ ಇದ್ದಾರೆ, ಮತ್ತೆ ಎಲ್ಲರ ಹೃದಯದಲ್ಲೂ ಕೂಡ ಅವರಿದ್ದಾರೆ. ಅಪ್ಪು ಅಂದರೆ ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಅಷ್ಟು ಇಷ್ಟ. ಅವರಿಗೆ ಅಷ್ಟು ದೇವರು ಅಜರಾಮರ. ಅವ್ರು ಮಾಡಿರೋ ದಾನ ಧರ್ಮ ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಯಲ್ಲಿ ಗೊತ್ತಾಗಬಾರ್ದು ಅನ್ನೋ ಲೆವೆಲಲ್ಲಿ, ಅಂದರೆ ಅಷ್ಟು ಅವ್ರು ಮಾಡಿರೋದು ದಾನ ಧರ್ಮ ಅವ್ರು ಹೋದಾದ್ಮೇಲೆ ಎಲ್ಲ ಕಡೆನೂ ಗೊತ್ತಾಗಿದೆ. ಅಪ್ಪು ಅಂದರೆ ನಾನು ತುಂಬ ಪ್ರಾಣ. ನಾನು ಒಂದು ಟೈಮ್ ಫೋಟೋ ತಗೊಂಡಿದ್ದೆ ಅವ್ರ ಜೊತೆ, ಕಂಠೀರವ ಸ್ಟುಡಿಯೋ, ವೈಟ್ ಶರ್ಟು ನೆನಪಿದೆ. ಒಂದು 4-5 ಇಯರ್ ಬ್ಯಾಕು. ಬಟ್ ಅದು ಇವಾಗ ಮಿಸ್ಸಿಂಗ್ ಆಗಿದೆ ಮೊಬೈಲ್, ಸ್ವಲ್ಪ ರೀಸೆಟ್ ಇದರಲ್ಲಿ. ಅದು ಒಂದು ಫೀಲ್ ಆಗ್ತಾ ಇದೆ, ಅದೊಂದು ಫೋಟೋ ಹೊಡ್ಸಿ ಇಟ್ಕೋಬೇಕಾಗಿತ್ತು ಅಂತ. ಅಪ್ಪು ಜೊತೆ ಅವಾಗ ತುಂಬ ಒಂದು ಪ್ರೀತಿ ವಿಶ್ವಾಸದಿಂದ ಫೋಟೋ ಕೊಟ್ಟಿದ್ರು. ಅವ್ರ ಜೊತೆನೆ ಪಕ್ಕದಲ್ಲೇ ನಿಂತ್ಕೊಂಡು ಫೋಟೋ ತಗೊಂಡಿದ್ದೆ. ಅಪ್ಪು ಅಂದರೆ ನಮ್ಗೆ ಅಷ್ಟು ಇಷ್ಟ. ಇನ್ನು ಕೊನೆಯದಾಗ ಒಂದು ಹೆಸರು ಅಂದರೆ ನನ್ನ ಹೆಸರು ಅಕ್ಷತಾ. ಅವ್ರದ್ದು ನಂಗೆ ಫಸ್ಟು ಒಂದು ಖುಷಿ ಹೆಮ್ಮೆ ಪಡೋದಂದರೆ ಅವ್ರು ಫಸ್ಟ್ ಬಂದುಬಿಟ್ಟು ಆ ಅಂತ ಬರುತ್ತೆ, ನಮ್ಮದು ಲಾಸ್ಟ್ ಪುನೀತ್ ತಾ ಅಂತ ಬರುತ್ತೆ, ನೆಕ್ಸ್ಟ್ ನಮ್ಮದು ಅಕ್ಷತಾ ಅಂತ, ಅದೆರಡು ಕಾಂಬಿನೇಷನ್. ಹಾಗಾಗಿ ನಾವು ಅಪ್ಪು ಅಂದರೆ ತುಂಬ ಪ್ರಾಣ, ಎಲ್ಲ ರೀತಿನೂ ಚಿಕ್ಕಂದಿನಿಂದನೂ ಪ್ರಾಣ, ಮರೆಯೋಕ್ಕೆ ಆಗಲ್ಲ ಸಾಯೋವರೆಗೂ ಅಷ್ಟೇ. ಫಸ್ಟ್ ಆಫ್ ಆಲ್ ಬಂದು ನಾವು ಹೊಸಪೇಟೆ ಅವರಣ. ನಾವು ಇಲ್ಲೇ ಕಟ್ಟಿಗೆನಹಳ್ಳಿ ಯಲಹಂಕ ಸೈಡ್ ಇರೋದು. ಏನಂದರೆ ಚಿಕ್ಕವ್ರಲಿಂದನೂ ಅಪ್ಪು ಅಭಿಮಾನಿ ನಾವು. ಅವ್ರ ಸ್ಟಂಟ್ಸು, ಫೈಟ್ಸು ಮತ್ತು ಡ್ಯಾನ್ಸು ಭಾಳ ಇನ್ಸ್ಪೈರ್ ಮಾಡ್ತೈತೆ ನಮಗೆ. ಆವಾಗಲಿಂದ ಅವ್ರ ವ್ಯಕ್ತಿತ್ವ ಫ್ಯಾನು. ಈಗಂತ ಗೊತ್ತಾಯ್ತು ಎಲ್ಲರಿಗೂ, ಜನಗಳು ಅವ್ರು ಹೇಗಿದ್ರು ಹೇಗಿಲ್ಲ ಅನ್ನೋದೆಲ್ಲ, ಅವ್ರ ದಾನ ಧರ್ಮ ಎಲ್ಲ ಭಾಳ ಇನ್ಸ್ಪೈರ್ ಮಾಡಿದ್ದಾನೆ. ನಮ್ಮ ಕೈಲಿ ಮುಂದೆ ಎಷ್ಟು ಒಳ್ಳೇದು ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ತೀವಿ. ಮೊನ್ನೆ ಅವ್ರದ್ದು ರಿಲೀಸ್ ಆಗಿತ್ತು ಅಪ್ಪು ಮೂವಿ. ನಾವಂತರ ಆ ಮೂವಿ ರಿಲೀಸ್ ಆದಾಗ ನಾವು ಹುಟ್ಟಿದ್ದಿಲ್ಲ ಇನ್ನು. ಇವಾಗ ರಿಲೀಸ್ ಆದಾಗ ಹೋಗಿ ತುಂಬ ಖುಷಿ ಆಯ್ತಣ್ಣ, ಭಾಳ ಇಷ್ಟ ಆಯಿತು. ಏನಂದರೆ ಒಂದು ಬೇಜಾರು ಏನಂದರೆ ಅವ್ರು ಇದ್ದಾಗ ಅವ್ರ ಹತ್ರ ಒಂದು ಫೋಟೋನ ತೆಗಲಿಲ್ಲ, ಅವ್ರನ್ನ ಮೀಟ್ ಕೂಡ ಆಗಲಿಲ್ಲ, ಅದೇ ಬೇಜಾರು. ಅದು ಬಿಟ್ಟರೆ ಈ ದೇವಸ್ಥಾನಕ್ಕೆ ಅವಾಗ ಬಂದು ಹೋಗ್ತಿರ್ತೀವಿ ಅಷ್ಟೇ. ಹಾಂ, ಪ್ರತಿ ವರ್ಷ ಬರ್ತೀವಿ ಅಣ್ಣ. ಅವಾಗ ನೆನಪಾದ ಕೂಡ ಬಂದು ಇಲ್ಲಿ ಭೇಟಿಯಾಗಿ ಹೋಗ್ತಿರ್ತೀವಿ ಈ ಸೈಡ್ ಅಷ್ಟೇ.